ನಮ್ಮ ಬದುಕು, ಶಿಕ್ಷಣ ನಮ್ಮ ಭವಿಷ್ಯ. ಯಾಕೆಂದರೆ ನಾವು ಒಳ್ಳೆಯ ಉತ್ತಮವಾದಂಥ ರಚನಾತ್ಮಕವಾದಂಥ ಶಿಕ್ಷಣವನ್ನು ನಾವು ಮಕ್ಕಳಿಗೆ ನೀಡಿದರೆ ಅದು ತಾನಾಗಿಯೇ ಈ ದೇಶದ ಅವರ ಭವಿಷ್ಯದ ಜೊತೆಗೆ ದೇಶದ ಭವಿಷ್ಯ ಕೂಡ ಬದಲಾಗುತ್ತೆ. ಅಂದರೆ ಇವತ್ತು ನಾವು ಯಾವಾಗಲೂ ಹೇಳ್ತೀವಿ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು, ಶಿಕ್ಷಣ, ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ನಾವು ಒತ್ತು ಕೊಡಬೇಕು ಅನ್ನೋ ಮಾತಿದೆ. ಎಲ್ಲೋ ಒಂದು ಕಡೆ ಇವತ್ತು ಖಾಸಗೀಕರಣ ಎಲ್ಲ ಕಡೆ ತಾಂಡವಾಡ್ತಾ ಇದೆ. ನೀವು ಯಾವ ಸಣ್ಣ ಹಳ್ಳಿಗೋಗಿ ಆ ಹಳ್ಳಿ ರಸ್ತೆಯಲ್ಲಿ ಏರಿ ಮೇಲೆ ಒಂದು ಖಾಸಗಿ ಶಾಲೆಯ ಬಸ್ಗಳು ಓಡಾಡ್ತಾ ಇದೆ. ಇದರರ್ಥ ಎಲ್ಲೋ ಒಂದು ಕಡೆ ಜನರಿಗೆ ಸರ್ಕಾರಿ ಶಾಲೆಗಳ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ, ಸರ್ಕಾರಿ ಶಾಲೆಗಳ ಬಗ್ಗೆ ಆಕರ್ಷಣೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾನಾ ಕಾರಣ ಇದೆ. ಒಂದು, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಕೆಲವು ಕಡೆ ಕಟ್ಟಡ ಇದೆ, ಕಟ್ಟಡಗಳ ನಿರ್ವಹಣೆ ಆಗ್ತಾ ಇಲ್ಲ. ಶೌಚಾಲಯಗಳ ಸಮಸ್ಯೆಗಳಿದೆ ಮತ್ತು ಕುಡಿಯುವ ನೀರಿನ ಸಮಸ್ಯೆಗಳಿದೆ. ಆದರೆ ಇಂತಹ ಸಂದರ್ಭದಲ್ಲಿ ನಮ್ಮ ಯೂತ್ ಫಾರ್ ಪರಿವರ್ತನ್ ಈ ಸಂಘಟನೆಯವರು, ಇದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರಲ್ಲಿ ಯಾವುದೇ ಒಂದು ಹಣ ಮಾಡುವ ಯೋಜನೆ ಇಲ್ಲ. ಅಂದರೆ ಅವರೆಲ್ಲ ಒಂದು ಹಣವನ್ನು ಸಂಗ್ರಹಿಸಿ ಅವರು ಹಣಗಳನ್ನು ಬೇರೆ ಬೇರೆ ಕಡೆಯಿಂದ ಅವರೇ ಸ್ವತಃ ಇದನ್ನೆಲ್ಲ ಸಂಗ್ರಹಿಸಿ ಸುಮಾರು 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕರಲಮಂಗಲ ಈ ಹಿರಿಯ ಪ್ರಾಥಮಿಕ ಶಾಲೆಯನ್ನು ನವೀಕರಣ ಮಾಡಿರುವುದು ಈ ಭಾಗದ ಮಕ್ಕಳಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ನಾನು ಹೇಳಬೇಕಾಗುತ್ತೆ ಓದಲಿಕ್ಕೆ. ಏಕೆಂದರೆ ಈಗ ಸುಮಾರು ಕರ್ನಾಟಕದಲ್ಲಿ 79,000 ಸರ್ಕಾರಿ ಶಾಲೆಗಳಲ್ಲಿ ಹುದ್ದೆಗಳು ಖಾಲಿ ಇದೆ. 79,000 ಶಿಕ್ಷಕರ ಹುದ್ದೆ ಖಾಲಿ ಇದೆ ಕರ್ನಾಟಕದಲ್ಲಿ. ಎಲ್ಲ ಶಾಲೆಗಳನ್ನು ನಾವು ಲೆಕ್ಕ ಹಾಕೊಂಡ್ರೆ 79,000 ಶಿಕ್ಷಕರ ಹುದ್ದೆಗಳೇ ಖಾಲಿ ಇದೆ. ನಂತರ ಸುಮಾರು ಎಲ್ಲ ಇಲಾಖೆಗಳನ್ನು ನಾವು ನೋಡಿದರೆ 2,85,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಅದರಿಂದ ನೇಮಕಾತಿ ಆಗಬೇಕು, ಇದು ಬಹಳ ಮುಖ್ಯ. ಯಾವುದೇ ಇಲಾಖೆ ಆಗ್ಬೋದು, ಅದು ಶಿಕ್ಷಣ ಇಲಾಖೆ ಆಗ್ಬೋದು, ಆರೋಗ್ಯ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಸಮಾಜಕ್ಕೆ ಯಾವುದೇ ಇಲಾಖೆ. ಯಾಕೆಂದರೆ ಕೇವಲ ಕಟ್ಟಡಗಳಿಂದರೆ ಎಲ್ಲ ಕೆಲಸ ಆಗೋದಿಲ್ಲ, ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳು ಇರಲೇಬೇಕು. ಆವಾಗ ನಾವು ಅದರ ಫಲವನ್ನು ನಾವು ಎಲ್ಲರಿಗೂ ತಲುಪಿಸ್ಬೋದು. ಇವತ್ತು ಈ ಶಾಲೆ ನೋಡಿದರೆ ಇವತ್ತು ಯೂತ್ ಫಾರ್ ಪರಿವರ್ತನ್ ಅಂದರೆ ಬದಲಾವಣೆ ಜಗದ ನಿಯಮ. ಬದಲಾವಣೆ ಅನ್ನೋದು ಜಗದ ನಿಯಮ, ಬದಲಾವಣೆ ಆಗ್ತಾ ಇರಬೇಕು. ಇವತ್ತು ನೋಡಿ, ಅವರು ಸ್ವಯಂ ಪ್ರೇರಿತರಾಗಿ ಮಾಗಡಿಯಿಂದ ರಾಮನಗರಕ್ಕೆ ಪ್ರಯಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಶಾಲೆ ಅವರ ಕಣ್ಣಿಗೆ ಬಿದ್ದಿದೆ. ಏನು ಇಷ್ಟೊಂದು ಶಿಥಿಲವಾಗಿದೆ, ಇದು ಬಹಳ ಶೋಚನೀಯ ಸ್ಥಿತಿಯಲ್ಲಿದೆ ಅಂದ್ಬಿಟ್ಟು ಅವರೇ ಹೆಡ್ ಮಾಸ್ಟರ್ಸ್ನ ಸಂಪರ್ಕ ಮಾಡಿ ನಾವು ಇದು ಮಾಡ್ತೀವಿ ಅಂತ ಮುಂದೆ ಬಂದು, ಯಾವಾಗಲೂ ಅಷ್ಟೇ ನಾವು ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಶಿಫಾರಸ್ ಇಲ್ಲದೇ, ಯಾವುದೇ ಒಂದು ಒತ್ತಡ ಇಲ್ಲದೇ ಮಾಡತಕ್ಕಂಥ ಒಂದು ಸಾರ್ವಜನಿಕ ಕೆಲಸ ಇದೆಯಲ್ಲ, ಅದೇ ನಿಜವಾದ ದೇವರ ಸೇವೆ ಅಥವಾ ಸಮಾಜ ಸೇವೆ ಅಂತ ಹೇಳಬೇಕಾಗುತ್ತೆ. ಈಗ ಅವ್ರಿಗೇನು ಇದರಲ್ಲಿ ಆಗಬೇಕಾಗಿಲ್ಲ, ನೋಡಿದರೆ ಇದರಲ್ಲಿ ಎಷ್ಟು ಅಚ್ಚುಕಟ್ಟಾಗಿದೆ ಅಂದರೆ, ಬಹುಶಃ ನಮ್ಮ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಈ ಮಾಡೆಲನ್ನು ಅನುಕರಣೆ ಮಾಡಿದರೆ ಇದು ನಿಜವಾಗ್ಲೂ ಒಂದು ರೋಲ್ ಮಾಡೆಲ್ ನವೀಕರಣ ಅಂತಲೇ ಹೇಳಬೇಕಾಗುತ್ತೆ.